ಸೊ ಈ ಥರ ಟಾರ್ ರೋಡ್ಗೆ ಫುಲ್ ಲೆಂತ್ ಇರುವಂಥ ಲ್ಯಾಂಡು. ಇದನ್ನು ನಿಮಗೆ 10 ಕುಂಟೆ 15 ಕುಂಟೆ ಸ್ಪ್ಲಿಟ್ ಮಾಡಿ ಕೊಡ್ತೀವಿ. ನೋಡಿ ಆಪೋಸಿಟಲ್ಲಿ ಈ ಥರ ಇಲ್ಲಿ ಡ್ರಾಪ್ ಇರುವಂಥದ್ದು ಟಾರ್ ರೋಡ್ಗೆ ಅಟ್ಯಾಚ್ ಇರುವಂಥ ಪ್ರಾಪರ್ಟಿ. ನೋಡಿ ಸುತ್ತಮುತ್ತ ನೋಡ್ಬೋದು ವಾತಾವರಣ ಹೆಂಗಿದೆ ಅಂತಂದರೆ 15 ಕುಂಟೆ 10 ಕುಂಟೆ 20 ಕುಂಟೆ ಎಷ್ಟು ಬೇಕಾದ್ರೂ ಸ್ಪ್ಲಿಟ್ ಮಾಡಿಕೊಡ್ತೀವಿ. ಈ ಥರ ಕೆಂಪು ಮಣ್ಣು, ಮರಳು ಮಿಶ್ರಿತ ಕೆಂಪು ಮಣ್ಣು, ಎಲೆಕ್ಟ್ರಿಕ್ ಕನೆಕ್ಷನ್ ಲ್ಯಾಂಡ್ ಆಪೋಸಿಟಲ್ಲೇ ಇದೆ. ಆಪೋಸಿಟಲ್ಲಿ ಈ ಥರ ಇಲ್ಲಿ ವ್ಯೂ, ಇಲ್ಲ ಎದುರುಗಡೆ ಅಕ್ಕಪಕ್ಕ ಅಥವಾ ಎದುರುಗಡೆ ನೋಡ್ಬೋದು ನೀವು. ಬೇರೆಯವರೆಲ್ಲ ಇಲ್ಲಿ ಬೇರೆಯವ್ರದ್ದು ಫಾರ್ಮ್ ಹೌಸ್ಗಳೆಲ್ಲ ಇದೆ. ಬ್ಯಾಕ್ ಡ್ರಾಪಲ್ಲೂ ಈ ಥರ ಇಲ್ಲಿ ವ್ಯೂ ಇದೆ. ಆಪೋಸಿಟಲ್ಲಿ ಈ ಥರದ್ದು ಬಸವನ ಬೆಟ್ಟ. ನ್ಯಾಷನಲ್ ಹೈವೇ ಅಂದರೆ ನಿಮ್ಗೆ 2 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣ ಕಡೆಯಿಂದ ಬಂದರೆ 20 ಕಿಲೋಮೀಟ್ರು. ಇನ್ ಕೇಸ್ ಕನಕಾಪುರ ಕಡೆಯಿಂದ ಬಂತು ಅಂದರೆ 23 ಕಿಲೋಮೀಟ್ರು. 2ಕ್ಕೂ ಮಿಟ್ ಬರುತ್ತೆ. ಮಳವಳ್ಳಿ ತಾಲೂಕು ರಿಜಿಸ್ಟ್ರೇಷನು. ನಿಮ್ಗೆ 15 ಕುಂಟೆ ಬೇಕಾ 10 ಕುಂಟೆ ಬೇಕಾ, ನಿಮಗೆ ವಾಸ್ತು ಯಾವ ಥರ ಬರುತ್ತೆ ನೋಡಿ ಆ ಥರ ಸಪ್ರೇಟ್ ಸ್ಕೆಚ್ ಮಾಡಿ 10 ಕುಂಟೆಯಿಂದ ಹಿಡಿದು 20 ಕುಂಟೆವರೆಗೂ ಕೊಡ್ತೀವಿ. ಇಲ್ಲೇ ಇನ್ನೊಂದು ಸಣ್ಣ ಪೀಸ್ ಇದೆ ರೈಟ್ ಸೈಡ್ಗೆ, ಒಂದು 4 ಕುಂಟೆ ಬರುತ್ತೆ. 4 ಕುಂಟೆ ಬೇಕು ಅಂದ್ರೂ ಸಪ್ರೇಟ್ ಸ್ಕೆಚ್ ಮಾಡಿ ರಿಜಿಸ್ಟರ್ ಮಾಡಿಸ್ಕೊಡ್ತೀವಿ. ಈ ಥರ ಒಂಚಾಗಿಂದ ರೋಡ್ ಇದು. ನ್ಯಾಷನಲ್ ಹೈವೇಯಿಂದ 2 ಕಿಲೋಮೀಟ್ರು. ಬ್ಯಾಕ್ ಡ್ರಾಪಲ್ಲೆಲ್ಲ ನೋಡ್ಬೋದು ಬೇರೆ ತೋಟಗಳಿದೆ ನೋಡಿ, ಎಲ್ಲ ತೋಟಗಳು ರೈತರುಗಳದ್ದು. ಇದು ಭೀಮನಕಿಂಡಿ ಬೆಟ್ಟ ಅಂತೇಳಿ. ಬ್ಯಾಕ್ ಡ್ರಾಪಲ್ಲಿ ಲಂಸಮಾಗಿ ತಗೊಂಡ್ರು ತೊಗೊಬೋದು, ಅದಕ್ಕೆ ಒಂದು ರೇಟ್ ಇರುತ್ತೆ. 10 ಕುಂಟೆ 20 ಕುಂಟೆ ತಗೊಂಡ್ರು ಒಂದು ರೇಟ್ ಇರುತ್ತೆ. ನಿಮಗೆ ಕನಕಾಪುರ ರೋಡಲ್ಲಿ ಮ್ಯಾನೇಜರ್ ಫಾರ್ಮ್ ಲ್ಯಾಂಡ್ ಯಾರು ಕೊಡ್ತಾ ಇದ್ದಾರೆ ಅವ್ರಿಗಿಂತ ಬೆಸ್ಟ್ ರೇಟಲ್ಲಿ ನಾನು ಕೊಡ್ತೀನಿ. ಹಿಂದೆಗಡೆ ನೋಡ್ಬೋದು ನೀವು. ನೀರಾವರಿ ಯಾವ ಥರ ಇದೆ ಅಂತೇಳಿ ನೋಡಿ. ಹಿಂದೆ ಇಲ್ಲಿ ಒಂದು ಬೆಟ್ಟದ ಮೇಲೆ ಕೂಡ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ, ಲೈಟ್ ಕಾಣಿಸ್ತಾ ಇದೆಯಲ್ಲ. ಸೊ ಈ ಟಾರ್ ರೋಡ್ಗೆ ಬೆಸ್ಟ್ ರೇಟಲ್ಲಿ ಕೊಡ್ತೀನಿ ನಾನು. 10, 15, 20 ಅಥವಾ ಲಂಸಮ್ ಎಷ್ಟು ಬೇಕು ಅಂದ್ರೂ ಪ್ರೈಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ.